ಇಲ್ಲಿ ಕಾಣ್ತಿರುವಂತದ್ದು ಎಲ್ಲ ರಾಜಸ್ಥಾನದಿಂದ ತರಿಸಲಾಗಿರೋ ನಾಯಿ ಮಾಂಸ. ತೋರಿಸಿ ಅದೇ ರಜಾಕ್ ಅವರೇ, ಅವರು ರಜಾಕ್ ಅಡ್ಡ ಬಿಡ್ತಲ್ಲ. ಜಾಗ ಬಿಡಿ ರಜಾಕ್ ಅವರೇ, ಪೊಲೀಸ್ ಅವರಿಗೆ ಅಡ್ಡ ನಿಲ್ತಿರಲ್ರಿ ರಜಾಕ್ ಅವರೇ. ಅಧಿಕಾರ ನೀವು ಕೇಳಬೇಡಿ. ನಾಡಿನ ಜನರಿಗೆ ನಾಯಿ ಮಾಂಸ ತಿನ್ನಿಸ್ತೀರಾ ಅಬ್ದುಲ್ ರಜಾಕಿಗೆ? ಇದು ಹಲಾಲ್ ಮಾಂಸ. ನಾನ್ ನಾಯಿ ತಿನ್ನಲ್ಲ ಸರ್. ಈ ತರ ಯಾರು ಮುಸ್ಲಿಮ್ರಿಗೆ ಕೊಡ್ತಾರೇನಪ್ಪ? ಇಲ್ಲ ಹಲಾಲು. ಓಪನ್ ಮಾಡಿ, ಓಪನ್ ಮಾಡಿ. ನಾಳೆ ಇಟ್ಕೊಳ್ಳಿ, ಈ ಕಡೆ ಕೇಳ್ಕೊಳ್ಳಿ. ಇಲ್ಲ ಅಬ್ದುಲ್ ರಜಾಕ್ ಓಪನ್ ಮಾಡಿ. ಗ್ಲೋಬಲ್ ಇಟ್ಕೊಂಡು ಓಡಾಡಕ್ಕೆ ಚಾಕುನ ಯಾರಿಗೂ ಪರ್ಮಿಷನ್ ಇಲ್ಲ. ಅಬ್ದುಲ್ ರಜಾಕ್ ಸ್ವಲ್ಪ ಕಾನೂನು ತಿಳ್ಕೊಳ್ಳಿ. ವೆಪನ್ ಇದೆ, ವೆಪನ್ ಇದೆ, ಇಟ್ಕೊಳ್ಳಿ. ವೆಪನ್ ಇದೆ, ಇಟ್ಕೊಳ್ಳಿ. ವೆಪನ್ ಇದೆ, ಇಟ್ಕೊಳ್ಳಿ. ಕರ್ನಾಟಕದ ನಾಯಿ ಕರ್ನಾಟಕ ಜನರಿಗೆ ನಾಯಿ ತಿನ್ನಿಸ್ತೀಯಲ್ಲ ಉತ್ತರ ಕೊಡ. ಸ್ನೇಹಿತರೆ, ಇಲ್ಲಿ ಕಾಣ್ತಿರುವಂಥದ್ದು ಎಲ್ಲ ರಾಜಸ್ಥಾನದಿಂದ ತರಿಸಲಾಗಿರೋ ನಾಯಿ ಮಾಂಸ. ಈ ನಾಯಿ ಮಾಂಸನ ಮಟನ್ ಅಂತ ಹೇಳ್ಬಿಟ್ಟು ಪ್ರತಿ ಹೋಟೆಲ್ಗೂ ಸಪ್ಲೈ ಮಾಡ್ತಾ ಇದ್ದಾರೆ. ರೈಲ್ವೆ ಸ್ಟೇಷನ್ ಹತ್ರ ಇದೆ. ಇಲ್ಲಿಗಲ್ ಆಗಿ ತರಿಸ್ತಿರುವಂಥದ್ದು. ಒಂದು ಮಟನ್ ಕುಯ್ದ್ರೆ ಎಷ್ಟು ಅವರ್ ಇರುತ್ತೆ? ಜೈಪುರದಿಂದ ಬರಕ್ಕೆ ಎಷ್ಟು ದಿನ ಬೇಕಾಗಿದೆ? ಇವ್ರು ಮಟನ್ ಯಾವ ತರ ಸೇಫ್ಟಿ ತಂದಿದ್ದಾರೆ? ಇದು ಏನ್ರ ಮಟನ್ ತಿನ್ನಕ್ಕೆ ಕ್ವಾಲಿಟಿ ಇದೆಯಾ ಇಲ್ವಾ, ಇದು ಯೋಗ್ಯವಾ ಅಂತ ಫುಡ್ ಇನ್ಸ್ಪೆಕ್ಟರ್ ಬಂದು ಚೆಕ್ ಮಾಡಿಸಿ ಆಮೇಲೆ ಒಬ್ರು ಇದು ನಾಯಿ ಮಾಂಸನ ಮೇಕೆ ಮಾಂಸನ ಫಸ್ಟ್ ಪ್ರೂಫ್ ಆಗ್ಲಿ, ಮಿಕ್ಕಿದ ಆಮೇಲೆ ಮಾತಾಡ. ಹೌದಲ್ವಾ? ಏನು ಬೇಡ, ಮೀಡಿಯಾದರೆ ಚೆಕ್ ಮಾಡ್ಲಿ. ಮೀಡಿಯಾದರು ಅದು ಕರಾಟೆಗೆ ಕುರಿ ಮಾಂಸ ಮೇಕೆ ಮಾಂಸ ಆದ್ರೆ ನೆಕ್ಸ್ಟ್ ಪ್ರೊಸೆಸ್. ಇದು ನಾಯಿ ಮಾಂಸನು ಕುರಿ ಮಾಂಸನ ಮೀಡಿಯಾದಾರ ಫಸ್ಟ್ ನೀವೇ ಚೆಕ್ ಮಾಡ್ರಿ. ಓಪನ್ ಇದೆ, ಬೇಕು ನೋಡಿ, ನೀವೇ ಓಪನ್ ಮಾಡ್ರಿ. ಮೀಡಿಯಾದಾರ ಎಲ್ಲರಿಗೂ ತೋರಿಸಿ ಇದು, ತೆಗೆದು ತೋರಿಸಿ ಇದು. ಬಿಡ್ರೆ ಮಾತಾಡ್ರಿ ಕೆಳಗಡೆ ನೋಡಪ್ಪ ಅಬ್ದುಲ್ ರಜಾಕ್ ನೀವು ಶ್ರೀಮಂತರು ಅಲ್ವೇನ್ರಿ? ಮತ್ತೆ ಯಾಕೆ ತೋರ್ಸಕ್ ಭಯ ಪಡ್ತೀರಾ? ಇಲ್ಲಿ ಓಪನ್ ಮಾಡಂಗಿಲ್ಲ. ಕೇಳಿಲ್ಲ, ಯಾವ್ದೇ ರೂಲ್ಸ್ ಪ್ರಕಾರ ಫುಡ್ ಓಪನ್ ಮಾಡ್ತಾರೆ. ಯಾರೋ ಮಾಡ್ಬಿಟ್ಟಿದ್ದಾರೆ, ನಮಗೆ ಯಾರು ಮಾಡಿದಾರೆ? ವಿಡಿಯೋ ರೆಕಾರ್ಡ್ ಇದೆ. ಯಾರು ಓಪನ್ ಮಾಡಬೇಡಿ. ಇನ್ನೊಂದು ಏನಂದ್ರೆ ಇಲ್ಲಿ ಹಿಡ್ಕೊಳಕ್ಕೆ ರೂಲ್ಸ್ ಇಲ್ಲಲ್ಲ. ಅಧಿಕಾರಿ ಬಂದು ಕೇಳಿದ್ರೆ ಹೇಳ್ತಾನಂತೆ. ಇಲ್ಲ ಇಲ್ಲಿ ಕೇಳಿಲ್ಲ, ಅಧಿಕಾರಿ ಬಂದ್ರೆ ಉತ್ತರ ಕೊಡ್ತಾನಂತೆ. ಏನ್ ಅಧಿಕಾರಿಗಳು ಬಂದು ತಿಂತವ್ರ? ನಾವು ನೀವು ನಮ್ಮಂತರ ಯಾವಾಗ ತಿನ್ನೋದು? ನಮ್ಗೆ ಈ ನನ್ನ ಮಗ ಮೋಸ ಮಾಡ್ಬಿಟ್ಟು ಇಷ್ಟೊಂದು ದುರಾಕಾರದಿಂದ ಹೇಳ್ತಾವನೆ, ನಾನ್ ಕೊಡೋ ಟ್ಯಾಕ್ಸ್ ಅಲ್ಲಿ ನೀವು ಬದುಕ್ಬಿಡ್ತೀರಾ ಅಂತ. ಏನ್ ಅಂಬಾನಿ ಮೊಮ್ಮಗನ ಇವನು? ಚೆಕ್ ಮಾಡಿದ್ರೆ ನಾಯಿ ಮಾಂಸ ವ್ಯಾಪಾರ ಮಾಡುತ್ತಿರುವ ಅಬ್ದುಲ್ ರಜಾಕ್ಗೆ, ನಾಯಿ ಮಾಂಸ ರದ್ದೆ ಅಂತಿರುವ ಅಬ್ದುಲ್ ರಜಾಕ್ಗೆ. ಬೆಂಗಳೂರಲ್ಲಿ ಹೋಗ್ತಾ ಇದ್ದೇವೆ, ಆಲ್ಮೋಸ್ಟ್ ಎಲ್ಲ ಹೋಟ್ಲಿಗೆ ಹೋಗ್ತಾರೆ. ಮಟನ್ ಎಲ್ಲ ಇದೆ ಅನ್ಸುತ್ತೆ. 5 ಸ್ಟಾರ್ ಹೋಟ್ಲು ಏನ್ ಹೋಗ್ತಾ ಇದೆ? 5 ಸ್ಟಾರ್ ಹೋಟ್ಲಿಗೆ ಇದೆ. 5 ಸ್ಟಾರ್ ಹೋಟ್ಲಿ ಮಟನ್ ಕೊಡ್ತಿರೋರು ಯಾರು ಬರ್ರಪ್ಪ ಮುಂದೆ ನೋಡ್ತೀನಿ ಆಯ್ತು ಅಂತ ಕರ್ನಾಟಕದಲ್ಲಿ. 5 ಸ್ಟಾರ್ ಹೋಟ್ಲುಗಳಿಗೆ ಮಟನ್ ಸಪ್ಲೈ ಮಾಡ್ತಾ ಇದ್ದೀನಿ ನಾನು ಅನ್ನೋರು ಯಾರು ಮುಂದೆ ಬರೋಕ್ಕೆ? ಈಗ ಇವ್ರು ಹೇಳಿದ್ರು, ಆಲ್ಮೋಸ್ಟ್ ಪಬ್ಲಿಕ್ ಹೇಳಿದ್ರು, ಪಬ್ಲಿಕ್ ಇಲ್ಲಿ ಯಾಕೆ ನಿಂತಿದ್ರು ಹೋಗ್ರ? ಪಬ್ಲಿಕ್ ಹೇಳಿದ್ರೆ ಯಾರು ಕೇಳ್ತಾರೆ? ಅಲ್ಲ ಸರ್, ಯಾರು ಹೇಳ್ರಿ? ನಮ್ಮನೆಗೆ ಹೋಗುತ್ತೆ ಸರ್, ನಾಳೆ ಸಂಡೇ ಕೆಲಸ ಮಾಡಿ ನಾವು ತಗೊಂಡೋಗಿ ಇದು ಮಾಡ್ತೀವಿ. ನಾವು ತಿಂತಾರೆ, ನಿಮ್ಮನೆಗೆ ಹೋಗುತ್ತೆ, ನಮ್ಮನೆಗೆ ಹೋಗುತ್ತೆ.
ನಮ್ಗೆ ಪ್ರಾಬ್ಲಮ್ ಆಗುತ್ತೆ. ತಿನ್ನವ್ರೆ, ಎಲ್ಲಾರು ಮಟನ್ ತಿನ್ನವ್ರೆ, ಪೊಲೀಸ್ ಅವರು ತಿನ್ನವ್ರೆ, ಪಬ್ಲಿಕ್ ಅವರು ತಿನ್ನವ್ರೆ. ಅವ್ರಿಗೂ ನಾವು ಪಾಪ ಮಟನ್ ಎಲ್ಲ ನಾಯಿ ತಿಂತವ್ರೆ, ಗೊತ್ತಾಗ್ತಾ ಇಲ್ಲ. ಬೇಡ ನಾನು ಇದು ಓಪನ್ ಇದೆ ನೋಡಿ ಸರ್, ಬನ್ನಿ ಸೈಡಿ ಬನ್ನಿ ಸರ್. ನೋಡಿ ಸರ್, ನೀವು ನೋಡ್ಬಿಟ್ಟು ಹೇಳಿ ಸರ್. ಅಧಿಕಾರಿಗಳಿಗೆ ಅಡ್ಡ ಬರಬೇಡಿ, ಸೈಡಿ ಬನ್ನಿ ದಯವಿಟ್ಟು, ಕೈ ಮುಗಿತೀನಿ. ರಾಜ್ಯ ಜನ ತಿಂತಾರ ಐಟಮ್ ಇದು, ದಯವಿಟ್ಟು ಸೈಡಿ ಬನ್ನಿ. ಓಪನ್ ಇದೆ ಸರ್, ದಯವಿಟ್ಟು ಸರ್ ನಿಮ್ಮ ಡಿಪಾರ್ಟ್ಮೆಂಟ್ ಸರ್ ಇನ್ವಾಯ್ಸ್ ಅಲ್ಲಿ ಚೆಕ್ ಮಾಡಿ ಸರ್. ಕಮರ್ಷಿಯಲ್ ಏನಿದೆ ಚೆಕ್ ಮಾಡಿ ಸರ್. ಮೀನಾ ಮಾಂಸನ ಮಲೇಷಿಯಿಂದ ತಗೊಂಡ್ಬರ್ದು ವೈಟ್ ತಗೊಂಡ್ಬರ್ದು ಬಂದಿದೆಯಲ್ಲ, ಸ್ವಲ್ಪ VIP ಟ್ರೇಡಿಂಗ್ ಇಂದ ಮುಂದಕ್ಕೆ ಅನ್ಲೋಡ್ ಮಾಡಿದ್ದಾರೆ. ನಮ್ಮ ಗಾಡಿ ಟ್ರೈನಲ್ಲೇ ಬಂದಿರೋದಂತೆ. ಅದು ಮೀನ್ ಅಂತ ಬಂದಿದ್ದೀವಿ. ಗೂಡ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹಿಡಿದಿದ್ದು, ಅಲ್ಲಿ ಜನ ಇದ್ದಾರೆ ಅಂತ ಗೊತ್ತಾದ್ಮೇಲೆ ಈ ಕಡೆಗೆ ಬಂದಿರೋದು. ಇಲ್ಲೇ ಇದ್ದೀನಿ, ದೊಡ್ಡ ಇಶ್ಯೂ ಆಗಿದೆ ಇದು. ಬನ್ನಿ ಮೊಬೈಲ್ ತೋರಿಸಿ ಅದೇ ರಜಾಕ್ ಅವರೇ, ಅವರು ರಜಾಕ್ರು ಅಡ್ಡ ಬಿಡ್ತಲ್ಲ, ಜಾಗ ಬಿಡಿ ರಜಾಕ್ ಅವರೇ. ರಜಾಕ್ರು ಎಲ್ಲೂ ಬಿಡಲ್ಲ. ಅಧಿಕಾರಿಗಳು ನೋಡ್ಲಿ, ಜಾಗ ಬಿಡ್ರಿ. ಸಿಂಪಲ್ ಸರ್, ಅಷ್ಟು ಚೆನ್ನಾಗಿ ಪೊಲೀಸ್ ಅವರಿಗೆ ಅಡ್ಡ ನಿಲ್ತಿರಲ್ರಿ ರಜಾಕ್ ಅವರೇ. ಅಲ್ಲ, ನಾಯಿ ಆಗ್ಲೇ ಸತ್ತೋಗಿದೆ. ಇನ್ನೇನು ನಾಯಿ ಸತ್ತೋಗಿದೆ ಆಗ್ಲೇ. ನಾಯಿಗೊಂದು 3 ದಿನ ಆಯ್ತು ಕೊಳ್ತೋಗಿರೋದನ್ನ. ಬಾಕ್ಸ್ ಅಲ್ಲಿ ಇದ್ರೆ ಏನ್ ತೊಂದ್ರೆ ಇಲ್ಲ, ಬಾಕ್ಸ್ ತುಳಿದ್ರೆ ಏನ್ ತೊಂದ್ರೆ ಆಗಲ್ಲ. ನಾಯಿ ಸತ್ತೋಗಿದೆ ಆಗ್ಲೇ. ಯಾರು ಏನ್ ಮಾತಾಡೋದಲ್ಲ, ನೋಡಕ್ಕೂ ಬಿಡಲ್ವಲ್ಲ ನಮ್ಗೆ. ಗಾಡಿ ಜಾಗ ಮಾಡ್ಕೊಟ್ಟು ಮುಂದಕ್ಕೆ ಬನ್ನಿ. ನಾವು ಕಂಪ್ಲೇಂಟ್ ಕೊಡ್ತಾ ಇದೀವಿ, ನಾವು ಹೇಳ್ತಿದೀವಿ ಸಾರ್ವಜನಿಕರು, ದಯವಿಟ್ಟು ಅದನ್ನ ತಗೊಂಡು ಮಾಡಿ ಅಷ್ಟೇ. ತಗೊಳ್ಳಿ ನೀವು ತಗೊಳ್ಳಿ. ಎಲ್ಲ ಆಗ್ಬೇಕಿದೆ. ಅಬ್ದುಲ್ ರಜಾಕ್ ಅವರೇ, ಓಪನ್ ಮಾಡಕ್ ಬಿಡಿ. ಅಬ್ದುಲ್ ರಜಾಕ್ ಅವರೇ, ಸರ್ ನೋಡಿ ಸರ್, ಪೊಲೀಸ್ ಇನ್ಸ್ಪೆಕ್ಟರ್ ಸರ್, ಸರ್ ಇನ್ಸ್ಪೆಕ್ಟರ್ ಸರ್ ನೋಡಿ ಇಲ್ಲಿ, ಇವರು ಫುಡ್ ಇನ್ಸ್ಪೆಕ್ಟರ್ ನೋಡ್ತೀನಿ ಅಂದ್ರೆ ಇವ್ರು ಅಡ್ಡ ಬರ್ತಿದ್ದಾರೆ, ತಪ್ಪಲ್ವಾ ಇದು? ಅಧಿಕಾರ ನೀವು ಕೇಳ್ಬೇಡಿ ಸರ್, ನೀವು ಕೇಳ್ಬೇಡಿ, ದಯವಿಟ್ಟು ಸೈಡ್ ಸರ್. ನೋಡಿ ಸರ್, ನಾವು ಅಲ್ಲ ಸರ್, ಫುಡ್ ಇನ್ಸ್ಪೆಕ್ಟರ್ಗೆ ಅಧಿಕಾರ ಇದೆ ಕೇಳ್ತಾ ಇದಾರೆ. ಟಿಕೆಟ್ ಮಾಡ್ತಿದ್ದೀನಿ, ಅಬ್ದುಲ್ ರಜಾಕ್ ಟಿಕೆಟ್ ಮಾಡ್ತಿದ್ದೀನಿ. ಏನ್ರಿ ಪ್ರಾಬ್ಲಮ್ ಏನ್ರಿ? ಓಪನ್ ಮಾಡಕ್ ಕೇಳ್ರಿ, ಓಪನ್ ಮಾಡಿ ತೋರಿಸ್ರಿ. ಕೇಳ್ರಿ, ಓಪನ್ ಮಾಡ್ಬೇಕಾ ಬೇಡವಾ? ಸರ್ ಓಪನ್ ಮಾಡಿ ಸರ್, ದಯವಿಟ್ಟು ನೋಡ್ಬೇಕು ಸರ್. ನಾವು ನೋಡ್ತೀನಿ ಅಂತ ಇವ್ರು ನೋಡಕ್ ಬಿಡ್ತಿಲ್ಲ. ಓಪನ್ ಮಾಡ್ಲಿ. ನೋಡ್ತೀನಿ ಅಂತ ನೋಡಕ್ ಬಿಡ್ತಿಲ್ಲ. ದಯವಿಟ್ಟು ಇವ್ರು ಕಚೇರಿ ಕರ್ಕೊಳ್ಳಿ ಸರ್. ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ನಾವು ಇದೀವಿ, ನಾವೆಲ್ಲ ಕಂಪ್ಲೇಂಟ್ ಕೊಡ್ತೀವಿ. ನಾವ್ ಹೇಳ್ತಾರಪ್ಪ, ನಿಮ್ದೇ ಪ್ರೊಸೀಜರ್ ಮಾಡ್ರಿ. ಬಂದ್ ನೋಡಿ ಅಣ್ಣ, ಫುಡ್ ಇನ್ಸ್ಪೆಕ್ಟರ್ ಯಾರು ಅಂತ ಅವ್ರು ನೋಡ್ತಾ ಇರ್ತೀನಿ, ನೀವು ಟೆನ್ಷನ್ ತಗೊಳ್ಳಿ. ನಿಮ್ಮ ಹತ್ರ ಏನಿದೆ ಸರ್ ದಾಖಲೆ? ಮಾಲ್ ಇವ್ರದ್ದೇ ಅನ್ನಕ್ ದಾಖಲೆ ಏನಿದೆ? ಸರಿ ಬನ್ನಿ, ನೀವು ನೋಡಿ ಸರ್ ದಯವಿಟ್ಟು. ಈಗ ಏನ್ ಸರ್ ಪ್ರೊಸೀಜರ್? ನೀವೇನ್ ನಿಮ್ ಸರ್ ಫುಡ್ ಸೇಫ್ಟಿ ಆಫೀಸರ್ ನಿಮ್ಮ ಐಆರ್ಎಸ್ ಕೇಳಿ. ಈಗ ಒಂದು ಫುಡ್ ಇದೆಯಾ ಇಲ್ಲಿ, ಮಟನ್ ಅಂತ ಅವರ ರೆಸ್ಪಾನ್ಸಿಬಲ್ ಹೇಳ್ತಾ ಇದಾರೆ. ಅದನ್ನ ಹೆಂಗೆ ನೀವು ಚೆಕ್ ಮಾಡ್ತೀರಾ? ಇಲ್ಲ ಅಂತಂದ್ರೆ ಫುಡ್ ಸೇಫ್ಟಿ ಇರ್ರಿ ಒಂದ್ ನಿಮಿಷ, ಸರ್ ಒಂದ್ಸಲ ನೋಡಿ ಅದನ್ನ. ಸ್ಯಾಂಪಲ್ ತಗೊಳ್ಳೋದು ಹೇಗೆ? ಲ್ಯಾಬ್ ಫೋನ್ ಮಾಡ್ತೀವಿ. ಸರ್ ಒಂದ್ ನಿಮಿಷ ಸರ್, ಸರ್ ಒಂದ್ ನಿಮಿಷ ಸರ್, ಸರ್ ಒಂದ್ ನಿಮಿಷ ಸರ್, ಪ್ಲೀಸ್ ಸರ್, ಒಂದ್ಸಲ ನಿಮ್ ಕಣ್ಣಿಂದ ನೋಡ್ಲೇಬೇಕು ಅದನ್ನ. ಸರ್ ನೋಡ್ಬೇಕು ಸರ್, ನೋಡಿ ಅಲ್ಲಿ open ಇದೆ. ಸರ್ ಅದನ್ನ ಒಂದ್ಸಲ ನೀವು ಮುಂದಿನ ಸ್ಟೆಪ್ ನೋಡ್ಲೇಬೇಕು. ನೋಡಿ ನೋಡಕ್ಕೆ ಬಂದೈತೆ ಅದು. ಕ್ರಿಮಿನಲ್ ಕಂಪ್ಲೇಂಟ್ ಕೊಡ್ತೀನಿ. ಕೊಡಿ ಅಬ್ದುಲ್ ರಜಾಕ್. ಅಧಿಕಾರಿಗಳು ಬರ್ಲಿ, ನಾನು ಕೋಆಪರೇಟ್ ಮಾಡ್ತೀನಿ. ನೀವು ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಕಾನೂನು ನಾನು ಕೋಆಪರೇಟ್ ಮಾಡ್ತೀನಿ. ಅಧಿಕಾರಿಗಳು ಬಂದ್ರೆ ಅಡ್ಡ ನಿಂತ್ಕೊಂಡ್ರು, ಅಧಿಕಾರಿಗಳು ಬಂದ್ರೆ ಚೆಕ್ ಮಾಡಕ್ ಬಿಡ್ಲಿಲ್ಲ. ನಿಮಗೆ ಯಾವ ರೈಟ್ಸ್ ಇದೆ ಅಂತ ಅಡ್ಡ ನಿಂತ್ಕೊಂಡ್ರು. ಏನ್ ಮಾಡ್ತಿದ್ದಾರೆ ಗೊತ್ತಾ? ಟ್ರೈನ್ ಇಂದ ಬಂದಿದ್ದಾರೆ, ಇದು ರೈಲ್ವೆ ಇಂದ ಬಂದು ಗೂಡ್ಸ್ ಅಂತ ತೋರಿಸ್ತಾರೆ. ಆಹಾರದವ್ರು ಬಂದ್ರೆ ಸರ್ ಇದು ಟ್ರೈನ್ ಇಂದ ಬಂದಿರೋದು, ಟ್ರೈನ್ ಚೆಕ್ ಮಾಡ್ತಾರೆ, ನೀವ್ ಯಾರು ಅಂತಾರೆ. ಪೊಲೀಸ್ನವ್ರು ಬಂದ್ರೆ ನೋಡಿ ಸರ್ ಇದು ಟ್ರೈನ್ ಇಂದ ಬಂದಿರೋದು, ಅವ್ರು ಚೆಕ್ ಮಾಡ್ತಾರೆ, ನೀವ್ ಯಾರು ಅಂತಾರೆ. ಅಕ್ರಮವಾಗಿ ನಡೀತಾ ಇಲ್ಲ. ತೋರ್ಸಕ್ ಹೇಳಿ,
ಸರ್ ಒಂದು ಮಾಂಸ ಆಯ್ತು ಸರ್, ಈ ಮಾಂಸ ಮಾರಾಟ ಮಾಡೋಕೆ ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಒಂದು ಓಪನ್ ಮಾಡಬೇಕು. ಪಬ್ಲಿಕ್ ಮುಂದೆ ಇದು ಈ ಮಾಂಸ ಮಾರಾಟ ಮಾಡಕ್ಕೆ ನಿಮ್ಮ ಹತ್ರ ಏನ್ ಲೈಸೆನ್ಸ್ ಇದೆ? ನಾಡಿನ ಜನರಿಗೆ ನಾಯಿ ಮಾಂಸ ತಿನ್ನಿಸ್ತೀರಾ ಅಬ್ದುಲ್ ರಜಾಕಿಗೆ? ಗೊತ್ತಿರೋದೇನಮ್ಮ? ಮಾತಾಡ್ತೈತೆ, ಆ ಮಾತು ಹೇಳ್ರಿ. ಯಾಕೆ ಸುಮ್ನೆ mislead ಮಾಡ್ತಿದ್ದೀರಾ? ಅಕ್ರಮವಾಗಿ ಯಾವ ಬಿಸ್ನೆಸ್ ನಡೀತಾ ಇಲ್ಲ. ಮತ್ತೆ ತೋರ್ಸಿ ಗುರು, ತೋರ್ಸಕ್ಕೇನು? ಏನ್ ನೀವು ಎಲ್ಲಲ್ಲ ಬಾಯಿ ಪೇಪರ್ ತೋರಿಸ ಬಾಯಿಂದ ಹೇಳಿದ್ರೆ ಪೂರೈಸಿದ್ರೆ ಏನ್ ಭಯ ಪಟ್ಬಿಡ್ತೀನ? ಏನ್ ಎದುರಿಸ್ತಿದೀಯ? ವೀಕ್ಷಕರಿಗೆ ತೋರಿಸ್ಬಿಡ್ತೀನಿ ನಿಮ್ಗೆ. ವೀಕ್ಷಕರಿಗೆ ತೋರಿಸ್ಬಿಡ್ತೀನಿ. ವೀಕ್ಷಕರಿಗೆ ಮೊಬೈಲ್ ಅಲ್ಲಿ ಇರೋದಲ್ಲ, ನನ್ನ ಹತ್ರ ಮೊಬೈಲ್ ಇಲ್ಲ. ನೀವು ಕರೀರಿ, ನಾನು ಬಂದ್ಬಿಟ್ಟು ತೋರಿಸ್ತೀನಿ. ಏ ಅಲ್ಲಿಗೆ ಬರೋದ್ ಬೇಡ, ನೀನ್ ಇಲ್ಲೇ ತೋರ್ಸಲೆ. ಸಾರಿ ಹೇಳಿ. ಲೈವ್ ತೋರಿಸಿ ಪಬ್ಲಿಕ್ ನೋಡ್ಲಿ, ಪಬ್ಲಿಕ್ ನೋಡ್ಸಿ. ಆ ಬಾಕ್ಸ್ ಬೇರೆ ಓಪನ್ ಮಾಡೋದು, ನೀವು ಬೇರೆ ಓಪನ್ ಮಾಡ್ತೀರಿ. ಅದಲ್ಲ ಅಬ್ದುಲ್ ರಜಾಕ್ ಅವ್ರೆ, ಅದ್ ಒಂದ್ ಬಾಕ್ಸ್ ಮಾತ್ರ ನಿಮ್ದ? ಅಬ್ದುಲ್ ರಜಾಕ್, ನಿಮ್ಗೆ ಅರ್ಥ, ಒಂದ್ ನಿಮಿಷ ನಿಮ್ಗೆ ಅರ್ಥ ಆಗ್ತಿಲ್ವಾ? ಲೈವ್ ಪ್ರೋಗ್ರಾಮ್ ಅಂತೀರಿ. ಅಲ್ಲ ಏನ್ ನೀವು ಎಲ್ಲಲ್ಲ ಬಾಯಿ ಪೇಪರ್ ತೋರಿಸ ಬಾಯಿಂದ ಹೇಳಿದ್ರೆ ಪೂರೈಸಿದ್ರೆ ಏನ್ ಭಯ ಪಟ್ಬಿಡ್ತೀನ? ಏನ್ ಎದುರಿಸ್ತಿದೀಯ? ಬಾಕ್ಸ್ ನೋಡೋದು, ಕವರ್ ನೋಡಕ್ಕೆಲ್ಲ ಸರ್ ಬಂದಿದ್ದು. ಒಳಗಡೆ ಓಪನ್ ಮಾಡಿ ಸರ್, ಓಪನ್ ಮಾಡಿ ಸರ್. ತಿನ್ನಂತೆ ಬಾ, ತೋರಿಸ್ತೀನಿ. ಏನ್ ಸರ್ ಓಪನ್ ಮಾಡಿ ಸರ್? ನಾನ್ ನಾಯಿ ತಿನ್ನಲ್ಲ ಸರ್, ಇದು ಹಲಾಲ್ ಮಾಂಸ. ನಾನ್ ನಾಯಿ ತಿನ್ನಲ್ಲ ಸರ್. ಈ ತರ ಯಾರು ಮುಸ್ಲಿಮ್ರಿಗೆ ಕೊಡ್ತಾರೇನಪ್ಪ? ಇಲ್ಲ ಹಲಾಲು. ಇದ್ರಲ್ಲಿ ಏನು ಹೇಳಿಲ್ಲ. ಓಪನ್ ಮಾಡಿ ಸರ್. ಬನ್ನಿ ರವಿ, ಬನ್ನಿ ರವಿ. ಬಾಕ್ಸ್ ಓಪನ್ ಮಾಡ್ತಾ ಇದಾರೆ. ಓಪನ್ ಮಾಡಿ, ಓಪನ್ ಮಾಡಿ ಸರ್, ಓಪನ್ ಮಾಡಿ. ಇರಿ, ಅವ್ರು ಯಾವ್ದು ಇದೆ ಯಾವ್ದು ಇಲ್ಲ ಅಂತ ನೋಡ್ಕೊಂತವ್ರೆ. ನೋಡ್ಕೊಂಡ್ಬಿಡ್ಲಿ ಯಾವ್ದ್ರಲ್ಲಿ ಇದೆ ಯಾವ್ದ್ರಲ್ಲಿ ಇಲ್ಲ ಅಂತ ಚೆಕ್ ಮಾಡ್ಕೊಂತಾರೆ ಅವ್ರು, ಯಾವ್ದ್ರಲ್ಲಿ ಹಾಕಿದೀವಿ ಅಂತ. ಓಪನ್ ಮಾಡಿ. ಬಾಕ್ಸ್ ಓಪನ್ ಮಾಡ್ತಾ ಇದಾರೆ, ನೋಡೋಣ ಜನ ಡಿಸೈಡ್ ಮಾಡಲಿ ಅದೇನು ಅಂತ. ಎಸ್ ಓಪನ್ ಮಾಡ್ತಾ ಇದ್ದಾರೆ. ರವಿ, ಹ್ಯಾಂಗ್ ಓಪನ್ ಮಾಡ್ಬೇಕು? ಹಾ 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 ಓಪನ್ ಮಾಡಿ. ಬಾಕ್ಸ್ ಓಪನ್ ಮಾಡೋಣ ಅನ್ನುವಂತಹ ಮಟ್ಟಕ್ಕೆ ಬಂದಿರುವಂತದ್ದು ಈಗ ಯಾಕೆ ಓಪನ್ ಮಾಡಿ. ಬಾಕ್ಸ್ ಅಲ್ಲಿ ಏನಿದೆ ಸರ್? ಬಾಕ್ಸ್ ಅಲ್ಲಿ ಏನಿದೆ? ಮಾಡ್ತೀನಿ ಪ್ರಮಾಣ. ಮಾಡಿ, ಯಾರು ಬೇಡ ಹೇಳಿ, ಮಳೆಯಲ್ಲಿ ರಿಪೋರ್ಟ್ ಮಾಡ್ತಾ ಇದ್ದೀನಿ. ಬಿಡಿ, ಹೇಳಿ, ಪರವಾಗಿಲ್ಲ. ನನಗೆ ಕರಗತ ಆಗಿದೆ. TRP ಹತ್ರಲ್ಲೇ ಸಿಗೋದು ಹೇಳ್ರಿ. ಒಂದ್ ನಿಮಿಷ ನೋಡಿ, ಯಜಮಾನ್ರೆ ಮಳೆಯಲ್ಲಿ ರಿಪೋರ್ಟ್ ಮಾಡೋದು ನನಗೆ ಕರಗದುವಂತಹ ವಿಷಯ ಅರ್ಥ ಆಯ್ತಾ? ನೀವು ನನ್ಗೇನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ, ಅದು ಓಪನ್ ಮಾಡಿ ಅಷ್ಟೇ ಆಯ್ತಾ? ಈಗ ಅವ್ರು ಬೇಕಾಗಿದ್ದು ಓಪನ್ ಮಾಡಿ. ದೂರ ಇರ್ರಿ, ಮಾಡಿದ್ರ ಅವರು ಆಯ್ತು, ಮಾಡಕ್ ಬಿಡಿ, ಮಾಡಕ್ ಬಿಡಿ, ಮಾಡಕ್ ಬಿಡಿ, ಮಾಡಕ್ ಬಿಡಿ. ಈ ಕಡೆ ಬರ್ರಿ, ಈ ಕಡೆ. ಓಪನ್ ಮಾಡಿ, ಓಪನ್ ಮಾಡಿ. ನಾಳೆ ಇಟ್ಕೊಳ್ಳಿ, ಈ ಕಡೆ ಕಲ್ಕೊಳ್ಳಿ. ಏನು ಅಂತ ಹೇಳಿ ಯಾಕೆ 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 ಬ್ರದರ್? ಅಬ್ದುಲ್ ರಜಾಕ್, ಇಲ್ಲ ಅಬ್ದುಲ್ ರಜಾಕ್ ಓಪನ್ ಮಾಡಿ. ಯಾವ ಬಾಕ್ಸ್ ಓಪನ್ ಮಾಡಿ ಅಬ್ದುಲ್ ರಜಾಕ್, ಅದನ್ನ ಓಪನ್ ಮಾಡೋದನ್ನ ಯಾವ್ದನ್ನ ತೆಗ್ದು ಓಪನ್ ಮಾಡೋ ಅಬ್ದುಲ್ ರಜಾಕ್. ಆಯ್ತು ಬಿಡುಗರು, ಆಯ್ತು ಬಿಡುಗರು, ನೀವು ಓಪನ್ ಮಾಡೋಣ. ಓಪನ್ ಮಾಡೋ ಅಬ್ದುಲ್ ರಜಾಕ್, ಓಪನ್ ಮಾಡು. ಮಾಂಸ ಬರ್ತಿದೆ, ಓಪನ್ ಮಾಡಿ. ಓಪನ್ ಮಾಡಿ, ಓಪನ್ ಮಾಡಿ. ಹಿಂದೆ ಹೋಗ್ರಿ. ಇಲ್ಲಿ ನೋಡಿ, ಎತ್ತು ಇಡಿ. ಪೂರ್ತಿ ತೆಗಿ ಆಚೆಗೆ, ಪೂರ್ತಿ ತೆಗಿ ಆಚೆಗೆ. ಕ್ಯಾಮ್ರಾ ಪೂರ್ತಿ ತೆಗೀರಿ ಆಚೆಗೆ. ನೋಡಿ, ಇದು ಮಾಂಸ. ಈ ತರ ಮಾಂಸ ತಗೊಬಂದು ಎಂಪೈರಿ ಕೊಡ್ತಾ ಇದಾರೆ, ಬೇರೆ ಕಡೆ ಕೊಡ್ತಾ ಇದಾರೆ. ತಗೊಂಡಿ ಈ ಕಡೆ ತೆಗಿರಿ. ಪೂರ್ತಿ ಹೇಳ್ಕೊಳ್ಳಿ. ಎತ್ತು ಎತ್ತು
ಆಯ್ತು ಬೇಡ ಓಪನ್ ಮಾಡ ಬರ್ತು ಹೇಳಿರಿ ಮಾಡಬೇಡ ಲವಳೆಗೆ ಬಲ್ ಟೆನ್ಷನ್ ಯಾರಿಗೂ ಯಾರಿಗೂ ಪರ್ಮಿಷನ್ ಇಲ್ಲಮ್ಮ. ಜೋಬಲ್ಲಿ ಇಟ್ಕೊಂಡು ಓಡಾಡಕ್ಕೆ ಚಾಕುನ ಯಾರಿಗೂ ಪರ್ಮಿಷನ್ ಇಲ್ಲ. ಅಬ್ದುಲ್ ರಜಾಕ್ ಸ್ವಲ್ಪ ಕಾನೂನು ತಿಳ್ಕೊಳ್ಳಿ ಗುರು, ಕಾನೂನು ತಿಳ್ಕೊಂಡ್ರೆ ಒಳ್ಳೇದು. ಯಾರಿಗೂ ಪರ್ಮಿಷನ್ ವೆಪನ್ ಹಿಡ್ಕೊಂಡು ಓಡಾಡ್ತೀರಂತೆ, ವೆಪನ್ ಹಿಡ್ಕೊಂಡು ಓಡಾಡ್ತಾರ ವೆಪನ್. ಮಾಂಸ ಬಿದ್ದರೆ ಹಿಡ್ಕೊಂಡು ಹೋಗ್ಬೋದಾ? ಏ ನಾನು ಚಿಕನ್ ಇಟ್ಕೊಂಡ್ರೆ ಲಾಕ್ ಇಟ್ಕೊಂಡು ಹೋಗ್ಬೋದಾ? ಚಾಕು ತೆಗಿ ಆಯ್ತು, ತೆಗಿ ಆಯ್ತು. ವೆಪನ್ ಇದೆ ಅವನ ಹತ್ರ, ವೆಪನ್ ಇದೆ ಹಿಡ್ಕೊಳ್ಳಿ. ವೆಪನ್ ಇದೆ ಹಿಡ್ಕೊಳ್ಳಿ. ಇವರು ಒಬ್ಬರಿಗೆ ಇರೋದು ಅವರಿಗೆ ಮಾಂಸ ವೆಪನ್ ಇದೆ. ಮಾಂಸ ವ್ಯಾಪಾರ ಮಾಡೋರು ಜೋಬಲ್ಲಿ ಇಟ್ಕೊಂಡು ಹೆಂಗ್ರಿ ಹೇಳಿದ್ರು ಅವರು ಇಷ್ಟು ಉದ್ದ ಬಿಗಿತಾರೆ ಟಿವಿಯಲ್ಲಿ ಕುತ್ಕೊಂಡು ಸಂವಿಧಾನದ ಬಗ್ಗೆ ಮಾತಾಡಕ್ಕೆ ಜ್ಞಾನ ಇದೆ ಅಂದ್ರೆ ಅವ್ರಿಗೆ. ಚಾಕು ಹಿಡ್ಕೊಂಡು ಓಡಾಡ್ಬೋದು ಅಂತ ಇವ್ರದ ಕಾನೂನು. ಯಾಕೆ ಯಾರು ಹೊಡ್ತಿರೋದು ದೌರ್ಜನ್ಯ ಮಾಡ್ತಿದ್ರೆ ಪಬ್ಲಿಕ್ ಕೇಳಕ್ಲೇನ್ರಿ? ಪಬ್ಲಿಕ್ ಹೊಡೆಯೋದು ಸರ್ ಹೊಡಿದೆ ಹೆಂಗ್ ಬಂತು ಸರ್? ಇದು ರಕ್ತ ಹೆಂಗ್ ಬಂತು? ಹೊಡಿದೆ ರಕ್ತ ಹೆಂಗ್ ಬಂತು? ಹೊಡಿದೆ ಹೆಂಗ್ರಿ ಬಂತು ರಕ್ತ? ಮಾಡಿರೋ ಕೆಲಸ ಅಬ್ದುಲ್ ರಜಾಕ್ ಕಡೆ ಅವರು ಯಾಕೆ ಚಾಕು ತೆಗಿತಾ ಇದ್ರೆ, ಯಾಕೆ ಹಲ್ಲೆ ಮಾಡಕ್ ಬರ್ತೀರಾ ಅಂತ ಕೇಳಿದಾಗ ಪೊಲೀಸರು ಸೈಡ್ ಕರ್ಕೊಂಡು ಹೊಡೆದಿರೋದು. ಹೌದು ಸರ್, ಇದು ಫುಲ್ ಎಲ್ಲರೂ ಎಲ್ಲ ಇಡೀ ಡಿಪಾರ್ಟ್ಮೆಂಟ್ ಸರ್ಕಾರ ಇದಕ್ಕೆ ರಾಜಿ ಇದ್ರ ಜೊತೆ ನಿಂತ್ಕೊಂಡು ಕೆಲಸ ಮಾಡಿಸ್ತಾರೆ. ಖಂಡಿತ ಹೌದು ಸರ್, ನನಗೆ ಈಗ ಅರ್ಥ ಆಯ್ತು ಯಾಕೆ ಇದೆಲ್ಲ ನಡೀತಾ. ಫಸ್ಟ್ ಓಪನ್ ಮಾಡಿ, ಬಾಕ್ಸ್ ಓಪನ್ ಮಾಡಿ. ಫಸ್ಟ್ ಪೂರ್ತಿ ಇಲಾಖೆಗಳೇ ಇದ್ರಲ್ಲಿ ನನಗೆ ತಗೊಂಡು ಚೂಸ್ಕೊಂಡು ಇದು ಮಾಡ್ಕೊಳಕ್ಕೆ ಅಲ್ಲ ಅಬ್ದುಲ್ ರಜಾಕ್ ನಾನು ಹೆಣ್ಮಕ್ಳ ಮೈ ಮಾರಾಟ ಮಾಡಿಲ್ಲ. ನಿಂತರ ಬಿಸ್ನೆಸ್ ಮ್ಯಾನ್ ಐಟಿ ಕಟ್ತಾ ಇದ್ದೀನಿ. ತಲೆ ಕುರಿ ಇದು. ಗೂಗಲ್ ಪೇ ತಲೆ ಕುರಿದು. ಅಬ್ದುಲ್ ರಜಾಕ್ ಇಲ್ಲಿ ಕೇಳಿಲ್ಲ. ಅಬ್ದುಲ್ ರಜಾಕ್ ಇಲ್ಲಿ ಕೇಳು. ತಲೆ ಅಬ್ದುಲ್ ರಜಾಕ್ ರಘುರ ಒಂದು ನಿಮಿಷ ತಡ್ರಿ. ಮೊಬೈಲ್ ಡೌನ್ ಮಾಡು, ಮೊಬೈಲ್ ಡೌನ್ ಮಾಡು. ದುಡಿಮೆ ಮಾಡಿ ಕ್ಯಾಮ್ರಾ ಮೊಬೈಲ್ ಇಡ್ಸಿದ್ರು ಇನ್ನ ಮೊಬೈಲ್ ಫ್ರೆಶ್ ಇದೆ, ಇನ್ನ ರಕ್ತ ಹಂಗೆ ಇದೆ. ತಲೆ ಯಾಕೆ ಸ್ಕಿನ್ ಔಟ್ ಮಾಡಿಲ್ಲ ಬ್ರದರ್? ತಲೆ ಯಾಕೆ ಸ್ಕಿನ್ ಔಟ್ ಮಾಡಿಲ್ಲ? ಫ್ರೆಶ್, ಯಾವುದೇ ಕಾರಣಕ್ಕೊಂದು ಫ್ರೆಶ್ ಇಲ್ಲ. ಇದುವರೆಗೂ ಅದನ್ನೇ ಮಾಡ್ಬೇಕಲ್ವಾ? ಇದು ಫ್ರೆಶ್. ಇದು ಇಲ್ಲಿ ಬಂದ್ಬಿಟ್ಟು ರೋಲ್ ನನಗೆ ಬೆದರಿಕೆ ಕೊಡ್ತಾನೆ. ತತ್ವವಾದ ಉತ್ತರ ನಾನು ಕೊಡ್ತೀನಿ.
ಫಿಶ್ ಹೇಳಿರ ಫಿಶ್ ಅಂತ ಫಿಶ್ ಅಂತ ಹೇಳಿದ್ಯಲ್ಲ ಗುರು. ಫಿಶ್ ಅಲ್ಲಿದೆ ತೋರ್ಸೋ. ಆಯ್ತು ಗುರು ಆಯ್ತು. ಕರ್ನಾಟಕದ ನಾಯಿ ಕರ್ನಾಟಕ ಜನರಿಗೆ ನಾಯಿ ತಿನ್ನಿಸ್ತೀಯಲ್ಲ ತೋರ್ಸು. ಪಿಚ್ಚಲ್ಲಿದೆ ತೋರ್ಸಲೇ. ಹೇಳಿದ್ದು ಕುತ್ರ ಹಾಕೋಣಲೆ ತಲೆಯೆಲ್ಲ ಮಾತಾಡ್ಬೇಡ. ಹೇಳಿದ್ದು ಕುತ್ರ ಹಾಕೋಣ ತಲೆಯೆಲ್ಲ ಮಾತಾಡ್ಬೇಡ. ಫಿಶ್ ಅಲ್ಲಿದೆ ತೋರ್ಸಲ್ಲ. ಫಿಶ್ ಅಲ್ಲಿದೆ ಫಿಶ್. ಪೊಲೀಸರು ಮೀಡಿಯಾ ಪಬ್ಲಿಕ್ ಅಂತ ನಿಮ್ಮ ಮನೆ ನಾಳೆ ಹಾಕೊಂಡಿದ್ದೇನಲ್ಲ. ಹೇಳಿದ್ದು ಕುತ್ರ ಹಾಕೋಣ. ಫಿಶ್ ಅಲ್ಲಿದೆ ತೋರ್ಸು. ತಾಕತ್ತಿದ್ರೆ ಮಾತಾಡ್ತಾನೆ. ನಿಮ್ಮ ಮನೆ ಹಾಳಲ್ಲ. ಬೇರೆ ತರ ಮಾತಾಡೋ ಬೇರೆ ಪ್ರತಿ ಮೆಟ್ರೋ ಹೊಡ್ಬೇಕು ಅವನಿಗೆ. ಬಗ್ಗೆ ಮಾತಾಡ್ಬೇಕಾದ್ರೆ 420 ವಂಚಕ 420 ಅಬ್ದುಲ್ ರಜಾಕ್. ರಾಜಸ್ಥಾನದಿಂದ ಯಾಕೆ ತರ್ತಿದೆ? ಅಬ್ದುಲ್ ರಜಾಕ್ ಕುರಿ ಇಲ್ಲಿಗೆ ತರ್ಸೋ. ತರ್ಸ್ಬೋದಲ್ಲ. ಮಟನ್ ಬಂದಿದ್ಯಾ? ಕಳ್ಳೆಲ್ಲ ಮಾತಾಡ್ತಾನೆ ಬೋಳಿ ಮಗ. ಆ ಪ್ರಾಫಿಟ್ ನಾವು ಕೊಡ್ತೀವಿ. ಬಾಲ ನೋಡಿ, ಅದ್ರ ಬಾಲ ನೋಡಿ, ಅದ್ರ ಬಾಲ ನೋಡಿ, ಕ್ವಾಲಿಟಿ ನೋಡ್ರಿ, ಮಾಡಿಸಿ ಮೀಡಿಯಾ ಮುಂದೆ ಮೀಡಿಯಾ ಮುಂದೆ ಹೇಳ್ತಾ ಇದ್ರಿ. ಕರ್ನಾಟಕದ ರೈತರಿಗೆ ತಲೆ ಏನಕ್ಕೆ ತಂದಿಲ್ಲ? ನನ್ನ ಮನೆಯಲ್ಲಿ ನಾನು ಕುರ್ಬಾನಿ ಕೊಟ್ಟಲ್ಲ, ಅದರದ್ದು ನಿಮಗೆ ಫೋಟೋ ತೋರಿಸ್ತೀನಿ. ಇಲ್ಲಿ ಎದುರುಗಡೆ ಟ್ರೈನ್ಗೆ ಅದು ಇಲ್ಲೇ ಕಟ್ಕೊಡ್ತೀವಿ. ಆ ಮಾಲ್ ಐಟಮ್ ಜಾಸ್ತಿ ಹಾಕಿದೆ ಅದ್ರ ಮೇಲೆ ಬೋಲ್ಡ್ 420 ಹಣ ಮೇಲೆ ಲೆವೆಲ್ ಹಾಕೊಂಡಿದ್ಯಾ? 420 ಕಳ್ಳ ಕಳ್ಳ ಕಳ್ಳ. ನಾವು ಕಟ್ಕೊಡ್ತೀವಿ. ಇವ್ರು ನಾವು ಕಟ್ಕೊಡ್ತೀವಿ. ಕರ್ನಾಟಕದವ್ರಿಗೆ ನಾಯಿ ತಿರ್ಸ್ತಿಯಲ್ಲ ಕೊಟ್ಟಿದ್ರೆ ನೀವು ಕಟ್ಕೊಡ್ತೀವಿ. ಓಪನ್ ಮಾಡು. ನಾವು ಕಟ್ಕೊಡ್ತೀವಿ. ನಾಯಿ ತಿರ್ಸ್ತಿಯಲ್ಲ ಕರ್ನಾಟಕದ ಜನಕ್ಕೆ. ನೀವು ರೋಲ್ ಕಾಲ್ ಕೊಟ್ಟಿದ್ದೆ ನೀವು ವಾಪಸ್ ಕೊಡ್ತೀವಿ. ಓಪನ್ ಮಾಡು. ಎಲ್ಲ ಕಡೆ ಅಬ್ದುಲ್ ರಜಾಕ್ ಓಡಾಗ್ತಿಯಲ್ಲ ಹೇಳಿ ಓಡಾಗ್ತಿಯಲ್ಲ ಉತ್ತರ ಕೊಡು. ಕರ್ನಾಟಕದ ಜನ ಅಮಾಯಕರು ಅನ್ಕೊಂಡ್ಬಿಟ್ಟವನೆ. ಹೇಳಿದ್ದೆಲ್ಲ ಕೇಳ್ತಾರೆ. ನಾಯಿ ಕೊಟ್ರು ತಿಂತಾರೆ, ಏನ್ ಕೊಟ್ರು ತಿಂತಾರೆ ಅನ್ಕೊಂಡ್ಬಿಟ್ಟವನೆ. ದೊಡ್ಡ ಮಾಸು ಅಂತ ಹಣಪಟ್ಟಿ ಹಾಕೊಂಡ್ಬಿಟ್ಟು ಇಂಥ ಕೆಲಸ ಮಾಡ್ಬಿಡ್ರಿ ಎಲ್ಲ. ಏನ್ ಕನ್ನಡಿಗರು ನಾಯಿ ತಿಂತಾರೇನೋ? ಕನ್ನಡಿಗರು ನಾಯಿ ತಿಂತಾರೇನೋ? ಮೀಡಿಯಾ ಮುಂದೆ ಉತ್ತರ ಕೊಡಲೆ. ಕನ್ನಡಿಗರು ಅಮಾಯಕರು ಅಂತ ನಾಯಿ ತಿನ್ನಿಸ್ತವ್ರೆ. ರಾಜಸ್ಥಾನದ ನಾಯಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.